ಅಬ್ಬರಕ್ಕೆ ಇದೀಗ ಸಾಕಷ್ಟು ಅವಾಂತರವೇ ಸೃಷ್ಟಿಯಾಗ್ತಾ ಇದೆ. ಕಳೆದ 36 ಗಂಟೆಗಳಿಂದ ಕರೆಂಟ್ ಇಲ್ಲದೆ ಜನರು ಇದೀಗ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಬೆಳಗಾವಿ ಆಂಜನೇಯ ನಗರದ ಸೆಕ್ಟರ್ 10ರಲ್ಲಿ ಇದೀಗ ಜನರು ಪರದಾಟವನ್ನ ನಡೆಸ್ತಾ ಇರುವಂತದ್ದು. ಇನ್ನು ಹೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇದೀಗ ಸ್ಥಳೀಯರು ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇದ್ದಾರೆ. ಒಂದು ಕಡೆ ಕುಡಿಯೋದಕ್ಕೆ ನೀರಿಲ್ಲ, ಮತ್ತೊಂದು ಕಡೆ ವಿದ್ಯುತ್ ಸಮಸ್ಯೆ ಆಗ್ತಾ ಇದೆ ಅಂತ ಅಲ್ಲಿನ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಸ್ಕಾಂ ವಿರುದ್ಧ ದಿಢೀರ್ ಪ್ರತಿಭಟನೆ ನಡೆಸಿ ಈ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಬೆಳಗಾವಿಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಸಾಕಷ್ಟು ಮಳೆ ಆಗ್ತಾ ಇದೆ. ಮಳೆ ಆಗ್ತಾ ಇರುವಂತಹ ಪರಿಣಾಮ ಏನೇನು ಅವಾಂತರಗಳು ಸೃಷ್ಟಿ ಆಗ್ತಿದೆ ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಬೆಳಗಾವಿಯ ಆಂಜನೇಯ ನಗರ ಸೆಕ್ಟರ್ 10ರಲ್ಲಿ ಜನರು ಸಾಕಷ್ಟು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಅಲ್ಲಿ ಕರೆಂಟ್ ಕೂಡ ಇಲ್ಲ. ಇದಕ್ಕೆ ಹೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯನೇ ಕಾರಣ ಅಂತ ಇದೀಗ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇನ್ನು ಸಾಕಷ್ಟು ಮಳೆ ಆಗ್ತಾ ಇರೋದ್ರಿಂದಾಗಿ ಕುಡಿಯೋದಕ್ಕೆ ನೀರು ಕೂಡ ಸಮರ್ಪಕವಾಗಿ ಸಿಗ್ತಾ ಇಲ್ಲ, ವಿದ್ಯುತ್ ಕೂಡ ಸಿಗ್ತಾ ಇಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಸ್ಕಾಂ ವಿರುದ್ಧ ಇದೀಗ ಅಲ್ಲಿನ ಜನರು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ರಹವಾಸಿಗಳು ಹೇಳಿದಂಗೆ ಆಲ್ರೆಡಿ ಕಂಪ್ಲೇಂಟ್ ಆಗಿತ್ತು, ಬಟ್ ಪುವರ್ ರೆಸ್ಪಾನ್ಸ್ ಫ್ರಮ್ ದಿ ಕೆಇಬಿ. ಬಟ್ ಇಮಿಡಿಯೇಟ್ಲಿ ಫೋನ್ ಮಾಡಿದ್ರೆ ಯಾರು ಗೊತ್ತೇ ಇಲ್ಲ ಅಂತಾರೆ, ನಮ್ಗೆ ಆಗಿದ್ದ ಗೊತ್ತಿಲ್ಲ ಅಂತಾರ. ಇದು ಒಂದು ದುರದೃಷ್ಟ. ಅವ್ರಿಗೆ ಇದು ಹೆಂಗ್ ಗೊತ್ತಾಗಂಗಿಲ್ಲ, ಒಂದು ಏರಿಯಾ ಒಳಗೆ ಇಷ್ಟೊತ್ತು ಕರೆಂಟ್ ಹೋಗಿದೆ, ಮೋರ್ ದನ್ 24 hours. ಸೊ ಇದ್ರ ಬಗ್ಗೆ ಏನಾದ್ರು ಮಾಡ್ಬೇಕು. ಆಮೇಲೆ ಇಮಿಡಿಯೇಟ್ ಆಗಿ ರಿಪೇರ್ ಮಾಡಕ್ಕೆ ಆಕ್ಷನ್ ತಗೋಬೇಕು. ಪುವರ್ ರೆಸ್ಪಾನ್ಸ್ ಫ್ರಮ್ ದಿ ಡಿಪಾರ್ಟ್ಮೆಂಟ್. ಮತ್ತು ನಾವೆಲ್ಲ ಜನ ಸೇರಿ ಸ್ವಲ್ಪ ಎಲ್ಲರೂ ಇಲ್ಲೆಲ್ಲ ರಹವಾಸಿಗಳು ಸೇರಿ JCB ಕರೆಸಿ ಇವ್ರಿಗೆಲ್ಲ ಕರೆಸಿದ್ಮೇಲೆ ಪ್ರೆಷರ್ ಬಿಲ್ಡಪ್ ಆಗಿ ಈಗೇನೋ ಸ್ವಲ್ಪ ರಿಪೇರ್ ಸ್ಟಾರ್ಟ್ ಆಗೈತಿ. ಬಟ್ ಕಳೆದ 30-32 ತಾಸಿಂದ ಏರಿಯಾನಲ್ಲಿ ಕರೆಂಟೇ ಇಲ್ಲ. ಏರಿಯಾನಲ್ಲಿ ಬಹಳ ಜನ ಪೇಷಂಟ್ ಇರ್ತಾರೆ, ಸೀನಿಯರ್ ಸಿಟಿಸನ್ಸ್ ಇರ್ತಾರೆ. ನಿನ್ನೆ 3 ಗಂಟೆಗೆ ಲೈಟ್ ಹೋಗ್ಯಾವ್ರಿ, ಮಧ್ಯಾಹ್ನ ಅಂತ ಮಧ್ಯಾಹ್ನ 3 ಗಂಟೆಗೆ. ಈಗ 2 ದಿವಸ ಲೈಟ್ ಇಲ್ಲ, ನೀರಿಲ್ಲ, ಏನೂ ಇಲ್ಲ. ನೀರ್ ಏರ್ಸಾಕ ಹೋದ್ರ ನೀರ್ ಬಂದಿದ್ದು ಮುಂಜಾನೆ, ನೀರ್ ಏರ್ಸ್ಬೇಕಂದ್ರೆ ಕರೆಂಟ್ ಇಲ್ಲ, ಮೊಬೈಲ್ ಚಾರ್ಜಿಂಗ್ ಇಲ್ಲ, ಟಿವಿ ಅಂತೂ ದೂರ ಹೋಗ್ತವ್, ಟಿವಿನೂ ಇಲ್ಲ. ಆಮೇಲೆ ಮಂದಿ ಎಲ್ಲ ರಿಲೇಷನ್ ಮನಿಗೆ ಹೋಗ್ಯಾರ ಬೇರೆ ಕಡೆ. 32 ತಾಸ ಆತು. ಅದ್ರ ನಮ್ಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಜಂಗಲ್ದಾಗ ನಾವು ಜಂಗಲ್ದಾಗಿಲ್ಲ. ಇದು ನಿನ್ನೆ ನೈಟ್ ಅಂಜನೇಯ ನಗರ್ ಸೆಕ್ಟರ್ ನಂಬರ್ 10 ನಲ್ಲಿ ಫುಲ್ ಏರಿಯಾದ ಕರೆಂಟ್ ಹೋಗ್ಬಿಟ್ಟಿತ್ತು. ಯಾಕಂದ್ರೆ ಅಲ್ಲಿ ಏನೋ ಒಂದು ಕೆಲಸ ಮಾಡ್ಬೇಕಾದ್ರೆ ಒಂದು ವೈರ್ ಡ್ಯಾಮೇಜ್ ಆಗಿತ್ತು. ಆಮೇಲೆ ಪಬ್ಲಿಕ್ ಎಲ್ಲ ನಿನ್ನೆ ನೈಟ್ನೇ ಕಂಪ್ಲೇಂಟ್ ಮಾಡಿದಾರೆ, ಬಟ್ ಅದೇನೋ ಆ ಟೈಮ್ನಾಗ ಅವ್ರು ರೆಸ್ಪಾಂಡ್ ಮಾಡಿಲ್ಲ. ಆಮೇಲೆ ಅದು ಕೆಲಸ ಸ್ಟಾರ್ಟ್ ಆಗ್ಲಿಲ್ಲ. ಹಂಗಾಗಿ ಇವತ್ತು ಬೆಳಿಗ್ಗೆ ಅವ್ರಿಗೆ ಮನೆಯಲ್ಲಿ ನೀರಿಲ್ಲ, ಯಾಕಂದ್ರೆ ಮೇಲೆ ಏರ್ಸ್ಬೇಕು, ಎಲ್ಲ ಅಪಾರ್ಟ್ಮೆಂಟ್ಸ್ ಇದಾವ, ಕೆಳಗಿನ ನೀರ್ ಮ್ಯಾಗ ಕರೆಂಟ್ ಇಲ್ಲ, ಹುಡುಗರಿಗೆ ಜಳಕ ಮಾಡಿ ಸ್ಕೂಲ್ ಹೋಗ್ಲಿಕ್ಕೆ ಇದಿಲ್ಲ. ಹಿಂಗಾಗಿ ಬಹಳ ಅನಾನುಕೂಲ ಆಗೈತೆ, ವ್ಯವಸ್ಥಿತ ಆಗಿಲ್ಲ. ಆಮೇಲೆ ನಮ್ಗೆ 11 ಗಂಟೆಗೆ ಅವರು ನನಗೆ ಕಂಪ್ಲೇಂಟ್ ಮಾಡಿದ್ರು, ಹಿಂಗಾಗೈತೆ ಅಂತ ಹೇಳಿ. ನಾನು ಅವಾಗ ಇಮಿಡಿಯೇಟ್ ಆಗಿ KEB ಹೈಯರ್ ಆಫೀಸರ್ಗೆ ಮಾತಾಡಿ ಆ ಟೀಮ್ ತರಿಸಿ ಕೆಲಸ ಸ್ಟಾರ್ಟ್ ಮಾಡಿವಿ. ಈಗ 1 ಫಾಲ್ಟ್ ಕ್ಲಿಯರ್ ಆಗೈತಿ, ಇನ್ನು 2 ಫಾಲ್ಟ್ ಅದಾವ. ಈಗ ರಾತ್ರಿ ಒಳಗೆ ಕ್ಲಿಯರ್ ಮಾಡ್ತೇವೆ ಅಂತ ಹೇಳಿದಾರ. ಆ ಕೆಲಸ ನಡೆದದ. ಇನ್ ಮುಂದೆ ಇಂಥದ್ದಾಗಬಾರ್ದು. ಅವ್ರು ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡಿ ಸ್ವಲ್ಪ ಜನರಿಗೆ ಅನಾನುಕೂಲದಾಗ ನೋಡ್ಕೋಬೇಕಂತ ಹೇಳಿ ನಾನು KEB ಅವ್ರಿಗೂ ಕೇಳ್ಕೊಂತೀನಿ. ಮತ್ತು